ಒಂದು ಸುಖದ ಕೊಂಡಿದ್ರೆ ಅದಕ್ಕೊಂದು ದುಃಖದ ಕೊಂಡಿರ್ತತ. ಸುಖದ ಕೊಂಡಿ ಇರುವುದಿಲ್ಲ, ಸುಖಕ್ಕೆ ಒಂದು ದುಃಖದ ಕೊಂಡಿ, ಮತ್ತ ಅದಕ್ಕೊಂದು ಸುಖದ ಕೊಂಡಿ. ಹಿಂಗ ಸುಖದ ಹಿಂದೆ ದುಃಖ, ದುಃಖದ ಹಿಂದೆ ಸುಖ, ಎರಡನ್ನೂ ಸಮನಾಗಿ ಸ್ವೀಕರಿಸಬೇಕಂತ ಮನುಷ್ಯ. ಒಮ್ಮೆ ರುಕ್ಮಿಣಿ ಕೇಳಿಲ್ಲಂತ ಕೃಷ್ಣಗ, ಪಾಂಡವ್ರು ಎಷ್ಟು ಧರ್ಮಿಷ್ಠರದಾರ, ಒಳ್ಳೆಯವ್ರದಾರ, ಸಜ್ಜನರದಾರ, ಅವ್ರಿಗೆಲ್ಲಾ ತರದ ವನವಾಸ ತಂದಿಟ್ಟಿ, ಕಷ್ಟ ತಂದಿಟ್ಟಿ, ಸಮಸ್ಯೆ ತಂದಿಟ್ಟಿ. ಕೌರವ್ರು ಎಷ್ಟು ದುಷ್ಟರದಾರ, ಅವ್ರಿಗೆಲ್ಲಾ ತರದ ಸಾಮ್ರಾಜ್ಯ ಕೊಟ್ಟಿ ದೇವರಾಗಿ ಮಾಡೋ ಕೆಲಸ ಇದೆ ಏನೇನ ಅಂದ್ಲು. ಕೃಷ್ಣ ಹೇಳಿದ, ರುಕ್ಮಿಣಿ, ಅವ್ರಿಗಿದ್ದಷ್ಟು ಸುಖ ಇವ್ರಿಗೂ ಇದ್ದಿದ್ರು ಇವರು ಕೌರವ್ರಂಗ ಇರ್ತಿದ್ರು. ಇವ್ರು ಯಾಕೆ ಧರ್ಮಿಷ್ಠರಾದ್ರು, ಯಾಕೆ ಒಳ್ಳೆಯವರಾದ್ರು, ಯಾಕೆ ಸಜ್ಜನರಾದ್ರು, ಯಾಕೆ ನೀತಿವಂತರಾದ್ರಂದ್ರೆ ಅವ್ರಿಗೆ ಬಂದಂತ ಬಡತನ, ಬಂದಂತ ಕಷ್ಟ, ಬಂದಂತ ಸಮಸ್ಯೆ, ಬಂದಂತ ನೋವು ಅವರನ್ನು ನೀತಿವಂತರನ್ನಾಗಿ ಮಾಡಿದವು, ಸಜ್ಜನರನ್ನಾಗಿ ಮಾಡಿದವು, ಧರ್ಮಿಷ್ಠರನ್ನಾಗಿ ಮಾಡಿದವು. ಹೌದಿಲ್ಲ? ಜೀವನದಲ್ಲಿ ಅದಕ್ಕೆ ಹೇಳಿದ್ರು, ಮನುಷ್ಯ ಏನ್ ತಗೊಂಡು ಹೋಗೋದೈತೆ ಅಪ್ಪಗಳು ಹೇಳಿಲ್ಲ. ಕೊನೆಗೆ ಉಳಿಯೋದೇನಪ್ಪ? ಹೆಸರು. ನಂದಿಯ ಶಿವನ ದಯದಿಂದ 4 ಮಂದಿ ಬಾಯಿ ಒಳಗ ಇರಬೇಕ ಅಂತ ಗರ್ತಿ ಒಬ್ಬಾಕಿ ಬೇಡ್ಕೊಂಡ್ಲು ದೇವರಲ್ಲಿ. 4 ಮಂದಿ ಬಾಯಾಗಿ ಈಗಿನ